ಮೇಲೆ ಜ್ಞಾನ ಇತ್ತಿಲ್ಲ, ಮಾತಾಡ್ತಿಲ್ಲ. ಇಲ್ಲಿ ದೇವ್ರು ಬಂದ್ಮೇಲೆ ಮಡ್ಲಿಗೆ ಹೋಗ್ಬಿಟ್ಟು ಏನಂತ ಬೇಡ್ಕೊಳ್ಳೋದು, ದೇವ್ರು ಬಂದ್ಬಿಟ್ಟು ಹುಷಾರಾದ್ರೆ ಮಡ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಯ್ತೀವಿ. ನೀನು ನಂಬಿದ್ವಿ, ಕೈ ಬಿಡ್ಬಿಡ ಅಂತ ಬೇಡ್ಕೊಂಡು. ಅಜ್ಜಿಗೆ ಚೆನ್ನಾಯ್ತಾ? ಅಜ್ಜಿ ಚೆನ್ನಾಗೈತಿ. ಸರ್ವಪ್ಪ ನಿಮ್ಮ ಮನೆಗೆ ಅಜ್ಜಿ ಇದ್ರೆ ದಯವಿಟ್ಟು ಅಜ್ಜಾಜಿ ಅಪ್ಪ ಅಮ್ಮ ಸಾಕ್ರಪ್ಪೆಲ್ಲ ಕರೆಕ್ಟ್ ಅಂತಮ್ಮೆ. ಈಗ ಹಿಂದಕ್ಕಮ್ಮ ಚೆಕ್ ಮಾಡ್ಕೊಬೋದು, ನಿಂಗೆ ಅರ್ಥ ಆಗಲ್ಲ. ಜಾಗ ಬಿಡ್ಸಿ ನಿಮ್ಮ ಗಾಡಿಗಳಿಗೆ ಇದು ನಿಮ್ಮ ಮೊಬೈಲ್ಗೆ ಅಷ್ಟೇ ಆಗುತ್ತಿದ್ದು. ನಿಮ್ಮ ಗಾಡಿಗಳಿಗೆ ಹಿಂಗೆ ಒಳಗಿಂದ ಅಂದಿಸ್ಕೊಟ್ರೆ ಒಳಗೆ ಹೊರಗೆ ಕಾಣುತ್ತೆ, ಚೆನ್ನಾಗಿ ವ್ಯಾಪಾರ ಆಗ್ತದೆ. ಹತ್ರ ಅನ್ಸ್ಕೊಳ್ಳಿ. ಆಮೇಲೆ ದುರ್ಗಾ ಸ್ಥಳ ಅಂತ ಗೊತ್ತಾ ನಿಮ್ಗೆ? ಇದು ಹೆಸರು ಬಂದು ದುರ್ಗಾ ಸ್ಥಳ ಅಂತ ಬುಕ್ಕಲ್ಲಿ ಬರೀರಿ. ಅಪ್ಪ ಹೇಳು. ಗೊತ್ತಾಗುತ್ತಾ ಕನ್ನಡ? ಅರ್ಥ ಆಗುತ್ತಾ? ನಾಮ್ ಕ್ಯಾ ಅಪ್ಪ? ಲಕ್ಷ್ಮಿ. ಹಂಗೆ ಅಪ್ಪ ನಮ್ಮ ಅಕ್ಕೆ, ನಮ್ಮ ಅಣ್ಣನ ವೈಫ್. ಇವಾಗ್ಲೇ ಹೊಸ ಮದ್ವೆ ಆಗಿರೋ. ಅವಳು ನನ್ನ ಮಗಳು. ಅವಳು ನೀವಿಬ್ರು ಒಂದು, ನಾವು ನಮ್ಮ ಮಗಳು ಒಂದು. ಅಪ್ಪ ಡ್ಯಾಡಿ ಅಪ್ಪ ಅಂದ್ರೆ ಹಂಗ ಆಡ್ಬೇಡ. ನಾನಿಗೋಸ್ಕರ ಯಾವ ಓದೋದು ನಾವು ಎಲ್ಲ ಕನ್ನಡ ಬರುತ್ತಾ? ಮತ್ತೆ ಚಿಕ್ಕಪ್ಪ ಅನ್ನು ಇಲ್ಲೋ ಮಮ್ಮಿ ವ್ಯಾಪಾರ ಮಾಡ್ತೀರಾ? ಏನ್ ವ್ಯಾಪಾರ ಮಾಡ್ತೀರಾ? ಏನು ಬರ್ತಿರಲ್ಲ ಕಡಲೆ ಬೀಜ. ಚಿಕ್ಕಮಗಳೂರು ನಾನ್ ಕಾಲ ಸೇಟ್ಗಳು ಒಬ್ಬರು ಇರಲಿಲ್ಲ ಕಣ ಮೇಲೆ. ನಾವಿರುವಾಗ 18 ವರ್ಷದಿಂದ ಚಿಕ್ಕಮೂರು ಸಿಂಗ್ ಅವಳಿಗೊಂದು ಶಿಖರ್ ಕೊಡ್ತಾನೆ ಅಲ್ಲಿ ನಂತರ ಕೊಡ. ಅದೆಂತ ಮಾಡ್ಕೊಂಬಂದಿದ್ರು ಕಣ ಸ್ವಲ್ಪ. ಎಂತ ಬರ್ತೀರ? ಖೀರು ಪೂರಿ ಮಾಡ್ಕೊಂಡ್ ಬರ್ತೀನಿ ನಾನೇ ಬರ್ತೀನಿ ಅಲ್ಲಿಗೆ ನಿಮ್ಮ ಮನೆಗೆ ಬನ್ನಿ. ನೀವು ಮಗಳ ಬನ್ನಿ ಅಪ್ಪ ಅಂತಿಲ್ಲ ಬರೋಣಕಂದ ಇರ್ತಿದ್ವಿ ನೋಡಿ. ಮೆಹಂದಿ ಅಪ್ಪ ನಿಮ್ಮ ಮಗಳಿಗೆ ಇವರಿಗೂ ತುಂಬಾ ಕಷ್ಟ ಇದೆ. ಚೆನ್ನಾಗಿ ಓದಿ ಮಕ್ಕಳ, ಚೆನ್ನಾಗಿ ಓದಿಸಿ. ದೂರಿಂದ ಬಂದಿರೋ ಎಲ್ಲರಿಗೂ ಇದು ತೆಗಿಬಾರ್ದು, ಹಂಗಾಗಿ ಇದು ನಿಮ್ಮ ಗಾಡಿಗೆ ಹೇಳ್ಕೊಡ್ತಿಲ್ಲ ಅವ್ರಿಗೆ. ಈ ಥರ ನಿಲ್ಸಿ ಹಿಂಗೆ ಇಕ್ಬೇಕು. 3 ತಿಂಗಳು ಒಮ್ಮೆ ಇಲ್ಲಿ ಬರೋಕೆ ಸಾಕು. ಗಾಡಿ ಎಲ್ಲ ಮತ್ತೆ ಹಿಂಗಾಗಿ ಲಕ್ಷ್ಮಿ ಅಕ್ಕ ಮಾಡಿ. ಲಕ್ಷ್ಮಿ ಅಕ್ಕ ಚೆನ್ನಾಗಿ ಓದ್ತಿದ್ಯಾ? ಎಲ್ಲಿ ಓದ್ತಿದ್ದೆ ಕಂದ ನೀನು? ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಗೊತ್ತಾ? ನಿಮ್ಮ ಕೊಳ್ಳಲ್ಲಿ ಇರಲಿ, ಬಿಚ್ಚಬಾರ್ದು ಆಯ್ತಾ ತಂಗಿ? ಇದು ರೇಟು ಇದು ಇಷ್ಟು ಕಟ್ ಮಾಡ್ಕಿಕ್ಕಲ್ಲ. ಇವರಿಗೆ ತುಂಬಾ ಕಷ್ಟ ಇದೆ. ಇವ್ರ ಮನೆ ಯಾರು ಗೊತ್ತೇ ಇರ್ತಿಲ್ಲ. ನಮ್ಗೆ ಅಪ್ಪ ರಾಜಾಬಾಬು ಬರ್ತೀನಿ. ನಾನು ಕೊಡ್ತೀಯಾ? ಫ್ರೀ ಕೊಡಬಾರ್ದು, ದುಡ್ಡು ಇಸ್ಕೋಬೇಕು. ಯಾರಿಗೂ ಫ್ರೀ ಕೊಡಬಾರ್ದು. ಫ್ರೀ ಕೊಡೋ ಅಭ್ಯಾಸ ಇಟ್ಕೊಳ್ಳೇಬಾರ್ದು, ಗೊತ್ತಾಯ್ತಮ್ಮ? ಇದು ಇರಲಿ, ಚೆನ್ನಾಗಿ ವ್ಯಾಪಾರ ಆಗುತ್ತೆ ಕಂದ. ಯಾವತ್ತು ಫ್ರೀ ಆಗುತ್ತೆ ಅವತ್ತು ಬಾ. ದಿನ ಬರಬೇಕಿಲ್ಲ, ಒಂದು 50 ದಿವಸ ಒಂದ್ಸರಿ ಬಾ. 3 ತಿಂಗಳು ಸೇರಿ ಯಾವ ಥರ ಕಳಿಸಿ ನೋಡಿ. ಗಾಡಿ ಸ್ಟಿಕ್ಕರ್ ಹಾಕಿ ದಯವಿಟ್ಟು. ಇದೆಲ್ಲ ಸ್ಟಿಕ್ಕರ್ ಈ ಕೊಡಿ. ಏನೇನು ಮಾಡ್ತೀಯಾ? ಕಡಲೆ ಬೀಜ ಅಂತೀನಿ 4 ಚೆನ್ನಾಗಾಲಿಪ್ಪ. ಅಲ್ಲಿಂದ ಬಂದಿರ್ತೀರ, ಹೊಡ್ತು ಊಟ ಮಾಡಿ ಕಣ್ತು ನಿದ್ದೆ ಮಾಡಿ. ನೀನೇನು ಕೆಲಸ ಮಾಡ್ತೀಯ? ನೀನು ಕಡಲೆ ಬೀಜ ವಡೆಪಾವ್ ಗಿಡಪ್ಪ ಮಾರಲ್ಲ. ಇದು ಇಷ್ಟು ಕಟ್ ಮಾಡ್ಕೊಳ್ಳಿ. ವ್ಯಾಪಾರ ಮಾಡೋ ಜಾಗದಲ್ಲಿ ಸಣ್ಣ ನಿಮ್ದು ಕಡಲೆ ಬೀಜ ಅಂಗಡಿ ಇದೆಯಾ? ಸಣ್ಣ ಸ್ಟಿಕ್ಕರ್ ಹಾಕಿ ಚೆನ್ನಾಗಿ ವ್ಯಾಪಾರ ಮಾಡಿ. ಮಮ್ಮಿ ಆಂಟಿ ಇವರಿಗೆ ತುಂಬಾ ನೋವು. ಅಮ್ಮಗ ಎಲ್ಲ ಸುಸ್ತಾದ್ರೆ ಮೊಸರನ್ನ ಬೆಲ್ಲ. ನನಗೆ ಹೊರಗಿನಲ್ಲಿ ಜಾಸ್ತಿ ಇದೆ ಅಮ್ಮ. ಎಲ್ಲೆಲ್ಲಿ ದೊಡ್ಡ ಹಾಯ್ ಬಸನಹಳ್ಳಿ ಓದಿ ಭಾಳ ಖುಷಿ ಆಗ್ತದೆ ನೋಡಿ. ಅವಳ ಅಪ್ಪ ಅಂದಿಲ್ಲ ಎಲ್ಲ ಚೆನ್ನಾಗಾಗ್ಲಿ ಅಂತ. ಅವನು ಇರೋದೇ ಗೊಂಬೆ ಮತ್ಲಬ್ ಡೋಲ್ की तरह ಏನು ಕೆಲಸ ಮಾಡ್ತಾರೆ? ಮನೆಯಲ್ಲ ಅಡುಗೆ ಮಾಡಕ್ಕೆ ಬರುತ್ತಾ? ಕನ್ನಡ ಕಲಿಸ್ಬಿಡ್ರಿ. ಅವ್ರಿಗೆ ಹೇಳ್ತೀನಿ, ಕಲಿಯಲ್ಲ ಅವರು. ಯಜಮಾನ್ರ ಇವರು ಕನ್ನಡ ಕಲಿಸ ಕಡಲೆ ಬೀಜ
ಪಾನಿಪುರಿ 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 ಪಕ್ಕ ಬಂದು ಮನೆ ಬರ್ತೀನಿ ನಾನು ಗೊಂಬೆ ಪಾನಿಪುರಿ ಕೊಡ್ತೀಯ ಅಲ್ವಾ ನಾನು ನಿಮ್ಮ ಮನೆಗೆ ಬಂದಿದ್ದಮ್ಮ ಬರ್ತೀನಿ ಶಿವ ನಂಬರ್ ಪಾಪ ನಮ್ಮರು ತೀರ್ಥ ಪವರ್ ಒಂದೇ ಒಂದು ವರ್ಷ ತೇರ್ ತಿಕ್ಕಿರು ತೀರ್ಥ ನೀರೇನಲ್ಲ ಅದೇ ಪವರ್ಫುಲ್ ತೀರ್ಥ ಅಲ್ಲಿ ನೀರು ಅದೇ ಮಧುಕಿರಳ್ಳ ಅದೇ ಮಳೆ ಬಂದು ಹಾಯ್ 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 ಎಷ್ಟು ಖುಷಿ ಆಗುತ್ತಲ್ಲ ಏನೋ ಒಟ್ಟು ಚೆನ್ನಾಗಿದೆಯಾ ಇಲ್ಲಿ ಇನ್ನೊಂದು ಸ್ವಲ್ಪ ಮನೆಯವರು ಬಂದಾರೆ ನಮ್ಮ ತಾಯಿ ಇದ್ದಾರೆ ಅಮ್ಮ ಇನ್ನೊಂದು ಸ್ವಲ್ಪ ಹಂಗೆ ಸ್ವಲ್ಪ ಒಳ್ತಾ ಇಲ್ಲ ಒಂದು 2 ಸರಿ ತಂದು ಇಲ್ಲ 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 ಬಾಬಾ ಬಿಡು ಒಳ್ತಾ ಇಲ್ಲ ಇಲ್ಲ ಇಟ್ಕೊಂಡು ನಾನು ಅಮ್ಮ ಯಾರು ಬನ್ನಿ ಅಮ್ಮ ತೊಳಿ ಅಮ್ಮ ತೊಳಿ ಅಮ್ಮ ರಿಂತಿ ಯಾರು ತಾ ತಂಗಿ ತಾ ಇವ್ರಿಗೆ ಕಿವಿ ಕೊಡ್ತಾನೆ ನನ್ನ ಕೈಗೆ ಒಳ್ತಾ ಇಲ್ಲ ಬೇಡ ಎರಡು ನಂತರ ಕೊಡಿ ಈರುಳ್ಳಿ ಬೆಲ್ಲ ಶುಂಠಿ ರಾತ್ರಿ 4 ಚಮಚ ಹಾಕಿ ಬೆಳಿಗ್ಗೆ ಕಬ್ಬ ಬರುತ್ತೆ ಕೇಳಿಸ್ಕೊಂಡ ಆ ಕಬ್ಬ ತೆಗಿಬೇಕು ವಾರ ಬಂದ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಕಟ್ಟೆ ಕಡಮ ಇದು ಬರಕ್ಕಾಗಕ್ಕಿಲ್ಲ ಬರ್ಬೇಕು ಕೊನೆಯದು ಮೆರಿಕೋಸ್ ಎಲ್ಲಿಗೆ ಇಟ್ಟಿ ಬಿಸಿ ಎಕ್ಕಲೆ ಇಕ್ಬೇಕು ಎಕ್ಕಲೆ ಇಟ್ಟಿ ಆಮೇಲೆ ಇಟ್ಟಿ ಕಾಕೊಂಡು ಅಪ್ಪ ಅಮ್ಮ ಅಂತ ಕೊಡ್ತಾರ ಅಲ್ಲಿ ಅಲ್ಲಿ ತಾಳ್ರಿ ಮನೆ ಯಾರಿಗೆ ನೀನು ಇದೆಲ್ಲ ನೀನು ಇಬ್ರು